ನಮಸ್ಕಾರ ವಿದ್ಯಾರ್ಥಿಗಳೇ. ನಾವು ಕೊನೆ ತರಗತಿಯಲ್ಲಿ ಭಾರತೀಯ ಚಿಂತಕರ ದೃಷ್ಟಿಯಲ್ಲಿ ಶಿಕ್ಷಣದ ಅರ್ಥ ನಾವು ಸುಮಾರು 5 ಭಾರತೀಯ ಶಿಕ್ಷಣ ತಜ್ಞರ ಬಗ್ಗೆ ನಾವು ಅಧ್ಯಯನ ಮಾಡಿದ್ದೀವಿ. ಅದರಲ್ಲಿ ಮೊದಲನೇದಾಗಿ ರವೀಂದ್ರನಾಥ್ ಟ್ಯಾಗೋರ್ ಮತ್ತು ಸ್ವಾಮಿ ವಿವೇಕಾನಂದರು, ತದನಂತರ ಮಹಾತ್ಮ ಗಾಂಧೀಜಿ, ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಮತ್ತು ಜೆ ಕೃಷ್ಣಮೂರ್ತಿ ಅಂತಕ್ಕಂಥ ಭಾರತೀಯ ಶಿಕ್ಷಣ ಚಿಂತಕರ ದೃಷ್ಟಿಯಲ್ಲಿ ಶಿಕ್ಷಣ ಅಂದರೆ ಏನು ಅಂತಕ್ಕಂಥದ್ದು ಅಧ್ಯಯನ ಮಾಡಿದ್ದೀವಿ. ಇವತ್ತಿನ ಒಂದು ತರಗತಿಯಲ್ಲಿ ನಾವು ಪಾಶ್ಚಿಮಾತ್ಯ ಚಿಂತಕರು, ಈ ಪಾಶ್ಚಿಮಾತ್ಯ ಚಿಂತಕರಾಗಿರ್ತಕ್ಕಂಥ ಇಲ್ಲಿನೂ ಸಹಿತ ಸುಮಾರು 5 ಚಿಂತಕರ ದೃಷ್ಟಿಯಲ್ಲಿ ಶಿಕ್ಷಣ ಅಂದರೆ ಏನು ಅಂತಕ್ಕಂಥದ್ದು ನೋಡ್ತೀವಿ. ವೆಸ್ಟರ್ನ್ ಥಿಂಕರ್ಸ್ ಜೀನ್ ಜಾಕ್ಸ್ ರೂಸೋ ಅಂತೇಳಿ, ಮತ್ತು JH ಪೆಸ್ಟಲೋಜಿ, FV ಅಗಸ್ಟ್ ಫ್ರೊಬೆಲ್, ಡಾಕ್ಟರ್ ಜಾನ್ ಡ್ಯೂಯಿ, ಡಾಕ್ಟರ್ ಮೇರಿಯಾ ಮಾಂಟಸರಿ. ಸಾಕಷ್ಟು ಪಾಶ್ಚಿಮಾತ್ಯ ಶಿಕ್ಷಣ ತಜ್ಞರು ತಮ್ಮದೇ ಆಗಿರತಕ್ಕಂಥ ರೀತಿ ಮನೋಭಾವದಲ್ಲಿ ಶಿಕ್ಷಣದ ಅರ್ಥ ಮತ್ತು ಅವರ ಪರಿಕಲ್ಪನೆಯನ್ನು ನೀಡಿರ್ತಕ್ಕಂಥದ್ದಿದೆ. ಇಲ್ಲಿ ನಾವು ಪ್ರಥಮ PUCಯಲ್ಲಿ ಅಧ್ಯಯನ ಮಾಡ್ತಕ್ಕಂಥದ್ದು ಕೇವಲ 5 ಪಾಶ್ಚಿಮಾತ್ಯ ಚಿಂತಕರ ದೃಷ್ಟಿಯಲ್ಲಿ ಶಿಕ್ಷಣ ಅಂದರೆ ಏನು ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ. ವಿದ್ಯಾರ್ಥಿಗಳೇ, ಮೊದಲನೇದಾಗಿ ನಾವು ತೆಗೆದುಕೊಳ್ಳೋದಾದರೆ ಜೀನ್ ಜಾಕ್ಸ್ ರೂಸೋ ಅಂತಕ್ಕಂಥವ್ರು. ಇಲ್ಲಿ ಇವರು 1712ರಿಂದ 1778ರವರೆಗೆ ಇವರ ಒಂದು ಕಾಲಾವಧಿ, ಅಂದರೆ 18ನೇ ಶತಮಾನದ ಈಚೆಗೆ ತನ್ನ ಒಂದು ಕ್ರಾಂತಿಕಾರಿ ವಿಚಾರಗಳಿಂದ ಪ್ರಸಿದ್ಧವಾದಂಥ ವ್ಯಕ್ತಿ ಅಂದರೆ ಜೆ ರೂಸೋ ಅಂತ ಕರಿತೀವಿ. ಜೀನ್ ಜಾಕ್ಸ್ ರೂಸೋ ಒಬ್ಬ ರಾಜಕೀಯ ತಜ್ಞರು ಸಹಿತ ಹೌದು, ಒಬ್ಬ ಶಿಕ್ಷಣ ತಜ್ಞನೂ ಸಹಿತ ಹೌದು. ಅಷ್ಟೇ ಅಲ್ಲ, ವಿಶೇಷವಾಗಿ ಇವರು ಒಬ್ಬ ಪ್ರಕೃತವಾದಿ ಅಂತ ಹೇಳ್ಬೋದು. ಪ್ರಕೃತಿವಾದಿ, ಪ್ರಕೃತಿಯ ಮಡಿಲಲ್ಲಿನೇ ಎಲ್ಲವನ್ನ ನಾವು ಅನುಭವಿಸ್ತೇವೆ, ಕಲಿತೇವೆ ಅಂತಕ್ಕಂಥ ಒಂದು ವಿಚಾರಗಳನ್ನು ಇಲ್ಲಿ ವ್ಯಕ್ತಪಡಿಸ್ತಕ್ಕಂಥದ್ದು ನಾವು ನೋಡ್ತೀವಿ. ಇವರು ಬರೆದಿರ್ತಕ್ಕಂಥ ಒಂದು ಮಹಾನ್ ಗ್ರಂಥ ಅಂತಂದರೆ ಇಲ್ಲಿ ಎಮಿಲಿ ಅಂತಕ್ಕಂಥ ಒಂದು ಪ್ರಸಿದ್ಧ ಗ್ರಂಥ. ಅಷ್ಟೇ ಅಲ್ಲ, ಸಾಮಾಜಿಕ ಒಪ್ಪಂದ ಅಂತಕ್ಕಂಥ ಒಂದು ಸೋಷಲ್ ಕಾಂಟ್ರಾಕ್ಟ್ ಅಂತ ಹೇಳ್ತೀವಿ. ಸಾಮಾಜಿಕ ಒಪ್ಪಂದ ಒಂದು ಕೃತಿಯನ್ನು ಸಹಿತ ಇಲ್ಲಿ ರಚನೆ ಮಾಡಿದ್ದಾರೆ. ತಾತ್ವಿಕ ವಿಚಾರಗಳು ಸಹಿತ ಇಲ್ಲಿ ಹೇಳ್ತಾರೆ. ಈಗಾಗಲೇ ನಾನು ಹೇಳಿದೆ, ಪ್ರಕೃತಿವಾದಿ ಎಂದೇ ಗುರುತಿಸಲ್ಪಟ್ಟಂಥ ವ್ಯಕ್ತಿ ಜೆ ರೂಸೋ. ನಿಸರ್ಗದಲ್ಲೇ ಸತ್ಯವನ್ನು ಕಂಡು ರೂಸೋ ಮಗುವಿನ ಒಂದು ಶಿಕ್ಷಣ ಪ್ರಕೃತಿಯ ಮಡಿಲಲ್ಲೇ ಆಗಬೇಕು ಅಂತಕ್ಕಂಥ ವಿಚಾರವನ್ನು ಅಲ್ಲಿ ಹೇಳ್ತಾನೆ. ಅಂದರೆ ಮಗುವಿನ ಸಹಜ ಸ್ವಭಾವಗಳನ್ನು ಆಧರಿಸಿ ಸಹಜ ವಿಧಾನಗಳಿಂದ ಶಿಕ್ಷಣ ಸಾಕಬೇಕು ಎಂಬ ವಿಚಾರ ರೂಸೋ ಅವರು. ಹೀಗಾಗಿ ಅವರು ಹೇಳ್ತಕ್ಕಂಥದ್ದು ಶಿಕ್ಷಣ ಅಂದರೆ ಏನು ಅಂತಂದರೆ, ಶಿಕ್ಷಣ ಒಂದು ಸಹಜ ಪ್ರಕ್ರಿಯೆ ಆಗಿರ್ತದೆ. ಮಗುವಿನ ಸಹಜ ಶಕ್ತಿ ಸಾಮರ್ಥ್ಯಗಳ ಸ್ವಾಭಾವಿಕ ವಿಕಾಸವೇ ಶಿಕ್ಷಣ ಅಂತಕ್ಕಂಥ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾರೆ. ಅಂದರೆ ಶಿಕ್ಷಣ ಭವಿಷ್ಯಕ್ಕಾಗಿ ಮಗುವನ್ನು ಸಿದ್ಧಗೊಳಿಸುವುದಲ್ಲ, ಅದು ಜೀವನವೇ ಆಗಿದೆ ಅಂತ. ಎಜುಕೇಷನ್ ಇಸ್ ಎ ಲೈಫ್ ಈಸ್ ಎಜುಕೇಷನ್ ಅಂತಕ್ಕಂಥದ್ದು. ಸಸ್ಯಗಳು ಕೃಷಿಯಿಂದ ರೂಪುಗೊಂಡಂತೆ ಶಿಕ್ಷಣದಿಂದ ವ್ಯಕ್ತಿ ರೂಪುಗೊಳ್ಳುತ್ತಾನೆ ಅಂತಕ್ಕಂಥದ್ದನ್ನು ಅಭಿಪ್ರಾಯ ಹೇಳ್ತಾರೆ. ಸಸ್ಯಗಳು ಕೃಷಿಯಿಂದ ಹೇಗೆ ರೂಪುಗೊಂಡುತ್ತೋ ಹಾಗೆ ಶಿಕ್ಷಣದಿಂದ ವ್ಯಕ್ತಿ ರೂಪುಗೊಳ್ಳುತ್ತಾನೆ. ಮಗು ಜನಿಸಿದಾಗ ಇಲ್ಲದ್ದನ್ನು ಅವನು ಬೆಳೆದಾಗ ಅವಶ್ಯಕವಾಗಿ ಬೇಕಾದದ್ದನ್ನು ಕೊಡುವುದೇ ಶಿಕ್ಷಣ ಅಂತಕ್ಕಂಥದ್ದನ್ನು ವ್ಯಕ್ತಪಡಿಸ್ತಾರೆ. ಅವರು ಬರೆದಿರ್ತಕ್ಕಂಥ ಎಮಿಲಿ ಗ್ರಂಥದಲ್ಲಿ ನಕಾರಾತ್ಮಕ ಶಿಕ್ಷಣಕ್ಕೆ ಶಿಫಾರಸು ಮಾಡ್ತಕ್ಕಂಥದ್ದು ನಮ್ಗೆ ಕಂಡು ಬರುತ್ತೆ.
ಈ ನಕಾರಾತ್ಮಕ ಶಿಕ್ಷಣ ಒಂದು ರೀತಿಯ ಶಿಶು ಕೇಂದ್ರ ಶಿಕ್ಷಣ. ಯಾವುದನ್ನು ನೇರವಾಗಿ ಮಗುವಿನ ಮೇಲೆ ಒತ್ತಡ ಹಾಕದೆ, ಹೇರದೆ, ಅವನ ಜ್ಞಾನೇಂದ್ರಿಯಗಳ ತರಬೇತಿ ಮಾಡುವ ಮೂಲಕ ಸ್ವಾಭಾವಿಕ ರೀತಿಯಲ್ಲಿ ಅವನ ಶಿಕ್ಷಣ ಪಡೆಯುವಂತೆ ಮಾಡಬೇಕು ಅಂತಕ್ಕಂಥದ್ದು ರೂಸ್ ಅವರ ಒಂದು ವಿಚಾರ. ಒತ್ತಾಯದ ರೀತಿಯಲ್ಲಿ ಕೊಡುವ ಶಿಕ್ಷಣ ಅದು ಕೃತ್ರಿಮ ಅಂತಕ್ಕಂಥ ವಿಚಾರವನ್ನು ಹೇಳ್ತಾರೆ. ಅದನ್ನು ಪರಿಪೂರ್ಣವಾಗಿ ಮನಃಪೂರ್ವಕವಾಗಿ ವಿರೋಧಿಸ್ತಕ್ಕಂಥದ್ದು ಸಹಿತ ಅಲ್ಲಿ ಕಂಡುಬರುತ್ತೆ. ಪುಸ್ತಕೀಯ ಶಿಕ್ಷಣಕ್ಕೂ ಕೂಡ ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸಿರ್ತಕ್ಕಂಥ ವ್ಯಕ್ತಿ ಅಂದರೆ ಜೆ ರೂಸೋ ಅವರು. ಮಗು ಸ್ವಯಂ ಆಲೋಚಿಸಬೇಕು, ಪ್ರಕೃತಿಯ ಮಡಿಲಲ್ಲಿ ಸ್ವಯಂ ಸಾಮರ್ಥ್ಯದಿಂದ ಅನುಭವಗಳ ಮೂಲಕ ಶಿಕ್ಷಣವನ್ನು ಪಡೆಯಬೇಕು. ಅದೇ ಯೋಗ್ಯವಾಗಿರ್ತಕ್ಕಂಥ ಶಿಕ್ಷಣ. ಆ ಒಂದು ಶಿಕ್ಷಣದಿಂದ ಅವರು ತಮಗೆ ಬೇಕಾದ್ದನ್ನು ಈ ಒಂದು ಪರಿಸರದಲ್ಲಿ, ಪ್ರಕೃತಿಯಲ್ಲಿ ಪಡೆದು ಅನುಭವಿಸಿ ಸಂತೃಪ್ತನಾಗಲಿಕ್ಕೆ ಇಲ್ಲಿ ಅವಕಾಶ ಇರಬೇಕು. ಸಾಂಪ್ರದಾಯಿಕ ತರಗತಿಗಳು ಹೆಂಗೆ ನಡೀತವೆ ನಿಮಗೆಲ್ಲ ಗೊತ್ತಿರಬೇಕು. 4 ಗೋಡೆ ಮಧ್ಯೆ ನೀಡುವಂಥ ಶಿಕ್ಷಣ ಸಾಂಪ್ರದಾಯಿಕ ಶಿಕ್ಷಣ. ಇದನ್ನು ರೂಸ್ ಅವರು ವಿರೋಧಿಸ್ತಾರೆ. ಮಗುವಿನ ಸಹಜ ಸಾಮರ್ಥ್ಯ, ಆಸಕ್ತಿ ಇಲ್ಲಿ ಅರಿಲಿಕ್ಕೆ ಸಾಕಷ್ಟು ಕಷ್ಟ ಸಾಧ್ಯ. ಎಷ್ಟೋ ಸಾರಿ ವಿಫಲತೆಯನ್ನು ಸಹಿತ ನಾವಿಲ್ಲಿ ಕಾಣ್ತೇವೆ. ಹೀಗಾಗಿ ಸಹಜ ಮತ್ತು ಸ್ವಾಭಾವಿಕ ಸ್ವಯಂ ಶಿಕ್ಷಣವೇ ನಿಜವಾದ ಶಿಕ್ಷಣ ಅಂತಕ್ಕಂಥದ್ದು ಮಕ್ಕಳೇ ಕಲಿಬೇಕು. ಮಗುವಿನ ಅಂತಃಶಕ್ತಿ ಸಹಜ ವಿಕಾಸ ಕಾರ್ಯ ಮಾಡುತ್ತಾ ಅವನನ್ನು ಸಂಪೂರ್ಣ ಸಂತೋಷಪೂರ್ಣವಾಗಿರತಕ್ಕಂಥ, ವಿವೇಕಪೂರ್ಣವಾಗಿರತಕ್ಕಂಥ, ಉಪಯುಕ್ತ ಮಾನವನಾಗಿ ಮಾಡತಕ್ಕಂಥ ಯೋಗ್ಯ ಶಿಕ್ಷಣ ಇಲ್ಲಿ ನೀಡಬೇಕು ಅಂತಕ್ಕಂಥದ್ದು ಜೆ ರೂಸ್ ಅವ್ರದ್ದು ಇಲ್ಲಿ ಹೇಳ್ತಾರೆ. ವಿದ್ಯಾರ್ಥಿಗಳೇ, ನಮ್ಮ ಪರೀಕ್ಷಾ ದೃಷ್ಟಿ ನೋಡಿದಾಗ ಇವರು ಹೇಳಿರ್ತಕ್ಕಂಥ ವಿಚಾರ ಸಾಕಷ್ಟು ಇದ್ರೂ ಸಹಿತ ಪರೀಕ್ಷಾ ದೃಷ್ಟಿಯಿಂದ ನಾವು ತೆಗೆದುಕೊಂಡಾಗ ನಿಸರ್ಗದ ಮಡಿಲಲ್ಲಿ ಮಗು ಕಲಿಬೇಕು. ಸಾಂಪ್ರದಾಯಿಕ ಪಠ್ಯ ಪುಸ್ತಕ ಅಥವಾ 4 ಗೋಡೆಗಳ ಮಧ್ಯೆ ಅವನು ಶಿಕ್ಷಣ ವಿರೋಧವನ್ನು ವ್ಯಕ್ತಪಡಿಸತಕ್ಕಂಥದ್ದು ಇಲ್ಲಿ ಕಂಡುಬರುತ್ತೆ. ಹೀಗಾಗಿ ಯಾವುದೇ ರೀತಿಯಲ್ಲಿ ಮಗು ಶಿಕ್ಷಣ ಪಡಿಬೇಕಾದರೆ ಜ್ಞಾನೇಂದ್ರಿಯಗಳ ಮೂಲಕ, ಜ್ಞಾನೇಂದ್ರಿಯಗಳಿಗೆ ಅನುಭವ ಕೊಡುವುದರ ಮೂಲಕ ಶಿಕ್ಷಣವನ್ನು ನೀಡುವುದು ಮತ್ತು ಮಗುವಿನ ಆಶೋತ್ತರಗಳನ್ನು ಅವನೇ ಈಡೇರಿಸಿಕೊಳ್ಳಲಿಕ್ಕೆ ಬೇಕಾಗುವಂಥ ಸವಲತ್ತುಗಳನ್ನು ಈ ಪ್ರಕೃತಿಯ ಮಡಿಲು ಅಲ್ಲಿ ಒದಗಿಸಬೇಕು ಅಂತಕ್ಕಂಥ ವಿಚಾರವನ್ನು ಇಲ್ಲಿ ಹೇಳ್ತಾರೆ. ಇನ್ನು ಮತ್ತೊಂದು ನಾವು ನೋಡೋಣ, ಜೋಹಾನ್ ಆಂಡ್ರಿಚ್ ಪೆಸ್ಟಲಾಜಿ ಅಂತಕ್ಕಂಥವ್ರು. ಇವರು ಸಹಿತ 18ನೇ ಶತಮಾನದಲ್ಲಿ ಕಂಡು ಬರ್ತಕ್ಕಂಥ ಒಬ್ಬ ಶಿಕ್ಷಣ ತಜ್ಞ. ಇವರು ಸ್ವಿಟ್ಜರ್ಲೆಂಡ್ ದೇಶದ ಒಬ್ಬ ಶಿಕ್ಷಣ ತಜ್ಞ ಅಂತ ಹೇಳ್ತೀವಿ, ಒಬ್ಬ ಶಿಕ್ಷಣ ಚಿಂತಕ ಅಂತಲೂ ಹೇಳ್ತೀವಿ. ಶೈಕ್ಷಣಿಕ ವಿಚಾರಗಳ ಕುರಿತು ಸಾಕಷ್ಟು ರೀತಿಯಲ್ಲಿ ಇವರು ವ್ಯಕ್ತಪಡಿಸಿರ್ತಕ್ಕಂಥದ್ದು ನೋಡ್ತೀವಿ. ಇವರ ಒಂದು ವಿಚಾರಗಳು ಯಾವ ರೀತಿಯಲ್ಲಿ ಇದೆಯಪ್ಪ ಅಂದ್ರೆ, ವೀಕ್ಷಣೆ ಮಾಡುವ ಮೂಲಕ ಕಲಿಕೆಯನ್ನು ಆಧರಿಸಿರ್ತಕ್ಕಂಥದ್ದು ನಮಗೆ ಕಂಡುಬರುತ್ತೆ. ಪ್ರಾಥಮಿಕ ಶಿಕ್ಷಣ ಕುರಿತಂತೆ ಇವರ ವಿಚಾರಗಳು ಪರಿಣಾಮಕಾರಿಯಾದಂಥ ಒಂದು ಚಿಂತನೆಗಳು ಅಂತ ಹೇಳ್ಬೋದು. ಇವರ ಒಂದು ಸಿದ್ಧಾಂತಗಳು ಮಗುವಿನ ಒಂದು ವೈಯಕ್ತಿಕ ವಿಕಾಸ ಮತ್ತು ಮೂರ್ತ ಅನುಭವಗಳನ್ನು ಆಧಾರವಾಗಿಟ್ಟುಕೊಂಡು ವಿಚಾರಗಳನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು ಇಲ್ಲಿ ಕಂಡುಬರುತ್ತೆ. ಅವರ ದೃಷ್ಟಿಯಲ್ಲಿ ನಾವು ಪೆಸ್ಟಾಲಜಿ ಅವರ ಒಂದು ದೃಷ್ಟಿಯಲ್ಲಿ ಶಿಕ್ಷಣ ಅಂತಂದರೆ ಭಾಳ ಸಿಂಪಲ್ ಆಗಿ ಹೇಳಿರ್ತಕ್ಕಂಥದ್ದಿದೆ. ವ್ಯಕ್ತಿಯ ಅಂತರ್ಶಕ್ತಿಗಳ ಸಹಜ ಸಮರಸ ಹಾಗೂ ಪ್ರಗತಿಪೂರ್ಣ ವಿಕಾಸವೇ ಶಿಕ್ಷಣ ಅಂತ ನೋಡಿ. ಪೆಸ್ಟಾಲಜಿಯವರ ಪ್ರಕಾರ ಶಿಕ್ಷಣ ಅಂದರೆ ಏನು? ವ್ಯಕ್ತಿಯ ಅಂತಃಶಕ್ತಿಗಳ ಸಹಜ ಸಮರಸ ಹಾಗೂ ಪ್ರಗತಿಪೂರ್ಣ ವಿಕಾಸವೇ ಶಿಕ್ಷಣ. ಅಂದರೆ ಅವರು ಇನ್ನೂ ಸ್ವಲ್ಪ ಸ್ಪಷ್ಟವಾಗಿ ವಿವರಣೆ ಕೊಡ್ತಕ್ಕಂಥದ್ದು ಇಲ್ಲಿ ಕಂಡುಬರುತ್ತೆ. ಇಂದ್ರಿಯ ಪ್ರಭಾವಕ್ಕೆ ವಿಶೇಷ ಮಹತ್ವ ನೀಡಿರುವ ಪೆಸ್ಟಾಲಜಿ ಎಲ್ಲ ರೀತಿಯ ಜ್ಞಾನಕ್ಕೆ ಆಧಾರವೇ ಯಾವುದು ಅಂತಂದರೆ ಇಂದ್ರಿಯಗಳ ಪ್ರಭಾವ ಅಂತಕ್ಕಂಥದ್ದು. ನೋಡಿ, ಹಿಂದೆ ನಾವು ಅಧ್ಯಯನ ಮಾಡಿದ್ದೀವಿ. ರೂಸೋ ಅವರು ಸಹಿತ ಇಲ್ಲಿ ಹೇಳ್ತೀವಿ, ಜ್ಞಾನೇಂದ್ರಿಯಗಳಿಗೆ ತರಬೇತಿ ಕೊಡುವುದರ ಮೂಲಕ ಪ್ರಕೃತಿಯಲ್ಲಿ ಅವನು ಅನುಭವಿಸ್ತಾನೆ ಅಂತಕ್ಕಂಥದ್ದು. ಇಂದ್ರಿಯಗಳಿಗೆ ತರಬೇತಿ ನೀಡುವುದು ಬಹಳಷ್ಟು ಮುಖ್ಯವಾಗಿರುತ್ತದೆ. ವ್ಯಕ್ತಿಯ ವೈಯಕ್ತಿಕತೆಗೆ ವಿಶೇಷ ಮಹತ್ವ ನೀಡಿದ ಪೆಸ್ಟಾಲಜಿ ವೈಯಕ್ತಿಕತೆಯ ವಿಕಾಸ
ನೀಡುವುದೇ ಶಿಕ್ಷಣ ಅಂತ ಹೇಳ್ತಾರೆ. ಅಂದರೆ ನಿಜವಾದ ಅರ್ಥದಲ್ಲಿ ಶಿಕ್ಷಣ ಮಗುವಿನ ಸಹಜ ಸಾಮರ್ಥ್ಯಗಳನ್ನು ವಿಕಸಿಸುವ ಮೂಲಕ ಅವನನ್ನು ಚೈತನ್ಯಪೂರ್ಣನಾಗಿ ಮಾಡಿ ಆನಂದ ಮತ್ತು ತೃಪ್ತಿಯಿಂದ ಕೂಡಿದ ಬದುಕಿಗೆ ದಾರಿ ತೋರಿಸ್ತಕ್ಕಂಥದ್ದು ಯಾವುದಾಗಿರುತ್ತೋ ಅದು ನಿಜವಾದ ಶಿಕ್ಷಣ ಅಂತಕ್ಕಂಥದ್ದು ಇಲ್ಲಿ ಹೇಳ್ತಾರೆ. ಇಲ್ಲಿ ಶಿರ ಕರ ಮತ್ತು ಹೃದಯಗಳ ತರಬೇತಿ ಇಲ್ಲಿ ಶಿಕ್ಷಣ ಆಗಬೇಕು ಅಂತಕ್ಕಂಥದ್ದು. ಅಂದರೆ ಮಗುವಿನ ಬೌದ್ಧಿಕ ವಿಕಾಸ, ಕಾರ್ಯ ಕುಶಲತೆ, ಬೆಳವಣಿಗೆ ಮತ್ತು ಹೃದಯ ವೈಶಾಲ್ಯತೆ, ಇದಕ್ಕೆ ಅವರು ಏನು ಕರೆದ್ರು ಶಿರ, ಕರ ಮತ್ತು ಹೃದಯ ಅಂತ. ಶಿರ ಅಂದರೆ ಇಲ್ಲಿ ಬೌದ್ಧಿಕ ವಿಕಾಸ ಅಂತ, ಇಲ್ಲಿ ಕರ ಅಂದರೆ ಕಾರ್ಯ ಕುಶಲತೆ, ಬೆಳವಣಿಗೆ ಅಂತ. ಇನ್ನು ಹೃದಯ ವೈಶಾಲ್ಯತೆ ಮೂಡಿಸ್ತಕ್ಕಂಥ ಒಂದು ಪ್ರಕ್ರಿಯೆ ನಿಜವಾದ ಯೋಗ್ಯವಾಗಿರತಕ್ಕಂಥ ಶಿಕ್ಷಣ ಅಂತಕ್ಕಂಥದ್ದನ್ನು ಇಲ್ಲಿ ಹೇಳ್ತಾರೆ. ಶಿಕ್ಷಣ ವ್ಯಕ್ತಿಯ ಜನ್ಮಸಿದ್ಧ ಹಕ್ಕು. ನೋಡಿ, ಇದು ಕೆಲ ವ್ಯಕ್ತಿಗಳಿಗೆ ಮೀಸಲಾಗಿರ್ತಕ್ಕಂಥದ್ದಲ್ಲ, ಪ್ರತಿಯೊಂದು ಮಗುವಿಗೂ ಶಿಕ್ಷಣ ಪಡಿತಕ್ಕಂಥದ್ದು ಏನಪ್ಪ ಅಂದರೆ ಜನ್ಮಸಿದ್ಧ ಹಕ್ಕು. ಅದು ಸಾಮಾಜಿಕ ಹಾಗೂ ವೈಯಕ್ತಿಕ ಉನ್ನತಿ ಸಾಧಿಸುವಂತಿರಬೇಕು. ಈ ಒಂದು ಶಿಕ್ಷಣ ಕಲಿಯುವವನ ಒಂದು ಮನಸ್ಸನ್ನು ಆಧರಿಸಿರಬೇಕು ಯಾವಾಗಲೂ. ಶಿಕ್ಷಣ ಮನಃಶಾಸ್ತ್ರಗಾಮಿಯನ್ನಾಗಿ ಕೀರ್ತಿಯನ್ನು ಪೆಸ್ಲಾಜಿ ಅವ್ರು ಏನು ಮಾಡ್ತಾರೆ ಅಂತಂದರೆ ತಂದಿರತಕ್ಕಂಥ ಒಂದು ಇದು ನಮಗೆ ಇಲ್ಲಿ ಕಂಡು ಬರುತ್ತೆ. ಒಟ್ಟಿನಲ್ಲಿ ಇವರು ಹೇಳ್ತಕ್ಕಂಥದ್ದು ಇಷ್ಟೇ, ಶಿಕ್ಷಣ ಯಾವುದು ಅಂತಂದರೆ ಮೂಲತಃ ಅಂತಃಶಕ್ತಿಗಳ ಸಹಜ ಮತ್ತು ಸಮರಸ ಹಾಗೂ ಪ್ರಗತಿಪೂರ್ಣ ವಿಕಾಸ ಹೊಂದುವುದೇ ಶಿಕ್ಷಣ. ಅದು ಆಗಬೇಕಾದ್ರೆ ಶಿರ, ಕರ ಮತ್ತು ಹೃದಯ ಈ 3 ತರಬೇತಿಗಳು ಹೊಂದಿದಾಗ ಮಾತ್ರ ಅಲ್ಲಿ ಒಂದು ಶಿಕ್ಷಣ ಪರಿಪೂರ್ಣಗೊಳ್ಳುತ್ತದೆ ಅಂತಕ್ಕಂಥ ವಿಚಾರವನ್ನು ಇಲ್ಲಿ ಹೇಳ್ತಾರೆ ವಿದ್ಯಾರ್ಥಿಗಳೇ. ಇನ್ನು ಮತ್ತೊಂದಾಗಿ ನಾವು ತೆಗೆದುಕೊಳ್ಳೋದಾದರೆ ಇಲ್ಲಿ 3ನೇದಾಗಿ ನಾವು ನೋಡೋಣ. ಫ್ರೆಡ್ರಿಚ್ ಹಿಲ್ಹೇಮ್ ಹೇಲ್ ಮತ್ತು ಅಗಸ್ಟ್ ಪ್ರೊಬೆಲ್ ಅಂತಲೇ ನಾವು ಇಲ್ಲಿ ಕರಿತೀವಿ. ಈ ಪ್ರೊಬೆಲ್ ಅವರ ಪ್ರಕಾರ ನಾವು ಹೋಗೋದಾದರೆ ಅವರು ಸಹಿತ ಒಬ್ಬ ಜರ್ಮನಿ ಮಹಾನ್ ಶಿಕ್ಷಣ ಚಿಂತಕರಲ್ಲಿ ಒಬ್ಬರು, ಖ್ಯಾತ ಶಿಕ್ಷಣ ತಜ್ಞರು ಸಹಿತ ಹೌದು. ಇವರು ಒಂದು ಏನಪ್ಪ ಅಂದರೆ ಕಿಂಡರ್ ಗಾರ್ಟನ್ ಹೆಸರು ಕೇಳಿರ್ಬೋದು ನೀವು, ಮಾಂಟೆಸರಿ ಮತ್ತು ಕಿಂಡರ್ ಗಾರ್ಟನ್ ಅಂತ ಹೇಳ್ತೀವಿ. ಈ ಕಿಂಡರ್ ಗಾರ್ಟನ್ ಪದ್ಧತಿ ಜನಕ ಅಂತಲೂ ನಾವು ಕರಿತೀವಿ. ಈ ಒಂದು ಪದ್ಧತಿ ಇದು ವಿಶ್ವಾದ್ಯಂತ ಇವತ್ತಿಗೂ ಪ್ರಚಲಿತವಾಗಿರ್ತಕ್ಕಂಥದ್ದು. ಮಕ್ಕಳನ್ನು ತುಂಬ ಪ್ರೀತಿಸ್ತಿರ್ತಕ್ಕಂಥ ಈ ಪ್ರೊಬೆಲ್ ಬನ್ನಿ ಮಕ್ಕಳಿಗೋಸ್ಕರ ಜೀವಿಸೋಣ ಅಂತಕ್ಕಂಥ ಒಂದು ಸಾರವನ್ನು ಸಾರುತ್ತಾ ಮಕ್ಕಳ ಭಾವಿ ಶಿಕ್ಷಣಕ್ಕೆ ತನ್ನ ಕಿಂಡರ್ ಗಾರ್ಟನ್ ಪದ್ಧತಿಯ ಮೂಲಕ ಭದ್ರತಾಳದಿ ಹಾಕುವಂಥ ಒಂದು ಶಿಕ್ಷಣ ಕ್ರಮ ಜಾರಿಗೆ ತಂದಿರತಕ್ಕಂಥ ಕೀರ್ತಿ ಈ ಪ್ರೊಬೆಲ್ಗೆ ಸಲ್ತದೆ. ಹೀಗಾಗಿ ಆದರ್ಶವಾದದ ಹಿನ್ನೆಲೆಯಲ್ಲಿ ಇವರ ಒಂದು ಶೈಕ್ಷಣಿಕ ವಿಚಾರಗಳು ಸಾಕಷ್ಟು ಮೂಡಿ ಬಂದಿರತಕ್ಕಂಥದ್ದಿದೆ. ಅವರು ಹೇಳ್ತಕ್ಕಂಥ ಶಿಕ್ಷಣ ಅಂದರೆ ಏನು ಅಂದರೆ ಮಗುವಿನ ಆಂತರಿಕತೆಯ ಬಾಹ್ಯತೆಗೆ ತರುವ ಪ್ರಕ್ರಿಯೆ ಶಿಕ್ಷಣ ಅಂತ. ಅಂದ್ರೆ ಮಗುವಿನ ಅಂತರದಲ್ಲಿ ಇರತಕ್ಕಂಥ ಶಕ್ತಿಯನ್ನು ಹೊರತರ್ತಕ್ಕಂಥ ಒಂದು ಪ್ರಕ್ರಿಯೆ ಯಾವುದಾಗುತ್ತೋ ಅದು ಶಿಕ್ಷಣ ಅಂತಕ್ಕಂಥದ್ದನ್ನು ಅಲ್ಲಿ ಹೇಳ್ತಾರೆ. ಹೀಗಾಗಿ ಶಿಕ್ಷಣ ಒಂದು ವಿಕಾಸ ಕಾರ್ಯವಾಗಿರತಕ್ಕಂಥದ್ದು. ವ್ಯಕ್ತಿಗೆ ವಿಶ್ವದ ಏಕತೆಯಲ್ಲಿ ತಾನೊಂದು ಘಟಕ ಎನ್ನುವುದು ಮಕ್ಕಳ ಭಾವನೆಯಲ್ಲಿ ಮೂಡಿಸ್ತಕ್ಕಂಥದ್ದು ಒಂದು ಪ್ರಕ್ರಿಯೆಯಾಗಿದೆ. ಅಂದರೆ ಈಸ್ ಎ ಮೆಂಬರ್ ಆಫ್ ದಿ ವರ್ಲ್ಡ್, ಈಸ್ ಸದಸ್ಯ, ವಿಶ್ವದ ಒಬ್ಬ ಸದಸ್ಯ ಅಂತಕ್ಕಂಥದ್ದು. ಆಮೇಲೆ ವಿಶ್ವದ ಏಕತೆಯಲ್ಲಿ ತಾನೂ ಒಬ್ಬ ಅಂತಕ್ಕಂಥದ್ದನ್ನು ಅರ್ಥೈಸ್ಕೊಳ್ತಕ್ಕಂಥದ್ದಾಗಬೇಕು. ವ್ಯಕ್ತಿಯಲ್ಲಿ ಪರಿಪೂರ್ಣತೆಗೆ ಕೊಂಡೊಯ್ಯುವಂತೆ ಮಾಡ್ತಕ್ಕಂಥ ಕೆಲಸ ಈ ಒಂದು ಶಿಕ್ಷಣದಿಂದ ಆಗಬೇಕು. ಪ್ರಕೃತಿಯೊಂದಿಗೆ ನೆಮ್ಮದಿಯ ಸಂಬಂಧ ಹೊಂದಿ ದೈವತ್ವದಲ್ಲಿ ಐಕ್ಯತೆಯಾಗುವಂತೆ ಮಾರ್ಗದರ್ಶನ ಮಾಡತಕ್ಕಂಥದ್ದು ಶಿಕ್ಷಣ. ಮತ್ತು ಈ ಶಿಕ್ಷಣ ಬದುಕಿಗೆ ಹೇಗಾಗಬೇಕಪ್ಪ ಅಂದ್ರೆ ಪೂರ್ವ ತಯಾರಿ ಅಲ್ಲ, ಅದು ವ್ಯಕ್ತಿಯ ಸುತ್ತಲೂ ಇರುವ ಬಯಕೆ ಆಗಿದೆ. ಹೀಗಾಗಿ ಎಲ್ಲರೊಡನೆ ಸಹಕಾರದೊಂದಿಗೆ ಇರಬೇಕು. ಯಾಕಂದರೆ ಸಮಾಜ ಜೀವಿ, ಸಂಘ ಜೀವಿ. ಹೀಗಾಗಿ ಸಮಾಜ ಮತ್ತು ಸಂಘದಲ್ಲಿ ಅವನು ಜೀವಿಸ್ತಾ ಇದ್ದಾನಂದರೆ ಎಲ್ಲರೊಡನೆ ಹೇಗಿರಬೇಕು? ಸಹಕಾರದೊಂದಿಗೆ ಇರಬೇಕು. ತನ್ನ ವೈಯಕ್ತಿಕತೆ ಅರಿತು ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುವಂಥ ಮಾರ್ಗದರ್ಶನ ಮಾಡುವುದೇ ಶಿಕ್ಷಣ ಆಗಬೇಕು. ಹೀಗಾಗಿ ಮತ್ತೊಂದು ಕಡೆಗೆ ಹೇಳ್ತಾರೆ, ಶಿಕ್ಷಣದ ಸಮಸ್ಯೆಗಳನ್ನು ಸಾಮಾಜಿಕ ಹಿನ್ನೆಲೆಯಲ್ಲಿ ನಾವು ನೋಡಿದಾಗ ಪ್ರೊಬೆಲ್ ಸಮುದಾಯ ಅಭಿವೃದ್ಧಿ ಶೈಕ್ಷಣಿಕವಾಗಿ ಹಿಂದುಳಿದ ವ್ಯಕ್ತಿಯಿಂದ ಅಸಾಧ್ಯ. ಹಾಗೆ
ಅಭಿವೃದ್ಧಿಯಾಗದ ಸಮುದಾಯದಿಂದ ವ್ಯಕ್ತಿ ವಿಕಾಸ ಅಸಾಧ್ಯ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾರೆ. ಹೀಗಾಗಿ ಮಕ್ಕಳನ್ನು ಸಾಮಾಜಿಕ ಸಾಮರ್ಥ್ಯವುಳ್ಳ ವ್ಯಕ್ತಿಯನ್ನಾಗಿ ರೂಪಿಸ್ತಕ್ಕಂಥದ್ದು, ಸಮಾಜದ ಆದರ್ಶ ನಾಗರಿಕನನ್ನಾಗಿ ಮಾಡುವುದೇ ನಿಜವಾದ ಅರ್ಥದಲ್ಲಿ ಶಿಕ್ಷಣ ಅಂತಕ್ಕಂಥದ್ದನ್ನು ಇಲ್ಲಿ ಹೇಳ್ತಾರೆ. ವಿದ್ಯಾರ್ಥಿಗಳೇ, ಇಲ್ಲಿವರೆಗೂ ನಾವು ಏನಂದರೆ ಈ ಒಂದು ಪಾಶ್ಚಿಮಾತ್ಯ ಚಿಂತಕರಲ್ಲಿ ಜೀನ್ ಜಾಕ್ ರೂಸೋ ಮತ್ತು ಫೆಸ್ಟಲಾಜಿ ಮತ್ತು ಪ್ರೊಬೆಲ್ ಅಂತಕ್ಕಂಥ ಶಿಕ್ಷಣ ತಜ್ಞರ ವಿಚಾರದಲ್ಲಿ ಶಿಕ್ಷಣ ಅಂದರೆ ಏನು ಅಂತಕ್ಕಂಥದ್ದನ್ನು ತಿಳ್ಕೊಂಡಿದ್ದೀವಿ. ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಮತ್ತೆ ಜಾನ್ ಡೂಯಿ ಮತ್ತು ಮಾಂಟೆಸೋರಿ ಅವರ ದೃಷ್ಟಿಯಲ್ಲಿ ಆ ಶಿಕ್ಷಣ ಅಂದರೆ ಏನು ಅಂತಕ್ಕಂಥದ್ದನ್ನು ನೋಡೋಣ. ನಮಸ್ಕಾರ ವಿದ್ಯಾರ್ಥಿಗಳೇ.